ಮಿಲಾದ್ ಹಬ್ಬದ ಹಿನ್ನೆಲೆ ರಾಮದುರ್ಗದಲ್ಲಿ ಶಾಂತಿ ಸಭೆ. ಈದ್ ಮಿಲಾದ್ ಹಬ್ಬವನ್ನ ಶಾಂತಿಯುತವಾಗಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವಂತೆ ಪೊಲೀಸ್ ಇಲಾಖೆ ಸಾರ್ವಜನಿಕರು ಹಾಗೂ ವಿವಿಧ ಮುಖಂಡರಿಗೆ ಮನವಿ ಮಾಡಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ರಾಮದುರ್ಗ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಪಾಲನಾ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹಾಗೂ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾತನಾಡಿದ ಪಿಎಸ್ಐ ಸವಿತಾ ಮುನಿಯಾಳ ಅವರು, ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಆದ್ಯತೆ ನೀಡಬೇಕು. ಮೆರವಣಿಗೆ ವೇಳೆ ಯಾವುದೇ ರೀತಿಯ ಗಲಾಟೆ, ಪ್ರಚೋದನಕಾರಿ ಘೋಷಣೆ ಅಥವಾ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದು. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸುವಂತೆ ಮನವಿ ಮಾಡಿದರು. ಇನ್ನು ಸಿಪಿಐ ವಿನಾಯಕ್ ಬಡಿಗೇರ್ ಅವರು ಮಾತನಾಡಿ, ರಾಮದುರ್ಗದ ಸೌಹಾರ್ದತೆ ಹಾಗೂ ಸಹೋದರತ್ವದ ಪರಂಪರೆಗೆ ತಕ್ಕಂತೆ ಈದ್ ಮಿಲಾದ್ ಹಬ್ಬವನ್ನ ಆಚರಿಸಬೇಕು. ಯಾವುದೇ ಸಮಸ್ಯೆ ಅಥವಾ ಅಹಿತಕರ ಘಟನೆ ಕಂಡು ಬಂದರೆ ಕಾನೂನನ್ನು ಕೈಗೆತ್ತಿಕೊಳ್ಳದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ರಾಮದುರ್ಗದಲ್ಲೇನೆ ಪ್ರೊಸೆಷನ್ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೇರ್ರಿ, ಅಂದ್ರೆ ಕಾಣಲಿ, ವಿಜೃಂಭಣೆಯಿಂದ ಕಾಣಲಿ. ಕೇವಲ ಒಂದು 50 ಜನ 100 ಜನ ಸೇರಿ ಮಾಡೋದಕ್ಕಿಂತ ಎಲ್ಲರೂ ಒಂದೇ ಇದ್ರೊಳಗೆ ಸೇರಿ ಭಾಗವಹಿಸಿ ಕಾಣಲಿ. ಮೆರವಣಿಗೆ ದೊಡ್ಡದಾಗಿ ಕಾಣಲಿ, ನೀಟಾಗಿರಲಿ. ಈಗ ನೀವೇನೇ ಇದ್ದೀರಲ್ಲ, 2 ಲೈನ್ ಮಾಡ್ತೀವಿ ಅಂತೀವಿ, 2 ಬಿಟ್ಟು ಒಂದು 3 ಲೈನ್ ಮಾಡ್ಕೊಂಡು ಒಂದು ಕಡೆಯಿಂದ ಹೋಗುವಂಥದ್ದು ಮಾಡೋಣ. ನಡುವೆ ಯಾರಿಗಾದ್ರೂ ಏನಾದರೂ ಇಲ್ಲ ಇಂಥಲ್ಲಿನ ಸಮಸ್ಯೆಗಳು ಅದಾವ ಅನ್ನೋದಿದ್ರೆ ಇಲ್ಲಿ ಇದರಲ್ಲಿ ನಿಮಗೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಕ್ತ ಅವಕಾಶ ಇಲ್ಲ ಅನಿಸಿದ್ರೆ ನೀವು ಪ್ರತ್ಯೇಕವಾಗಿ ಬಂದು ಆಮೇಲೆ ನಮ್ಗೆ ಹೇಳ್ಬೋದು, ಇಲ್ಲ ಸರ್ ಇಂಥಲ್ಲಿ ಹಿಂಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಆಮೇಲೆ ಈಗ ಸದ್ಯಕ್ಕೆ ಯಾವ ಗಾಡಿ ಸ್ವಲ್ಪ ಬಂದ್ ಮಾಡುತ್ತೆ. ಘಟನೆಗಳು ಸಹಿತ ಈ ಪ್ರೊಸೆಷನ್ ಮೆರವಣಿಗೆಗೆ ಅಡೆತಡೆ ಆಗಬಾರ್ದು. ಯಾವುದಾದ್ರೂ ಕೇಸ್ ಆಗಿದ್ದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಇರುವಂತಹ ಬೇರೆ ಕೋಮಿನವ್ರ ಜೊತೆ ಇರುವಂತಹ ಭಿನ್ನಾಭಿಪ್ರಾಯಗಳಾಗಲಿ, ಇವು ಯಾವೂ ಸಹಿತ ನಮ್ಮ ಮೆರವಣಿಗೆ ಒಳಗಡೆ ರಿಫ್ಲೆಕ್ಟ್ ಆಗ್ಬೋದು. ನಮ್ಮ ಆಚರಣೆಗಳೇ ಬೇರೆ, ನಮ್ಮ ವೈಯಕ್ತಿಕ ಹವ್ಯಾಸ, ನಮ್ಮ ಉದ್ಯೋಗ ಇದ ಬೇರೆ. ಎರಡನ್ನೂ ನಾವು ಸಪ್ರೇಟ್ ಮಾಡ್ಕೋಬೇಕು. ಆಚರಣೆಯಾಗೇನೆ ಮಾಡೋಣ, ವಿಜೃಂಭಣೆಯಿಂದ ನೋಡ್ಕೊಳ್ಳೋಣ. ಅದರಲ್ಲಿ ಮತ್ತೊಂದು ಕೋಮಿನ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದಾಗ್ಲಿ ಅಥವಾ ನಡ್ಕೊಳ್ಳೋದಾಗ್ಲಿ ಇಂಥದ್ದು ಯಾವುದೂ ಆಗೋದು ಬೇಡ. ಅದ್ರ ಜೊತೆ ಏನು ಅಥವಾ ಬೇರೆಯವರಿಂದ ನಿಮಗೇನಾದರೂ ಸಮಸ್ಯೆಗಳು ಅದಾವ ಅನ್ನೋದ್ರೆ ಅದನ್ನೂ ಸಹಿತ ನೀವು ನಮಗೆ ಪ್ರೈವೇಟ್ ಆಗಿ ಆಮೇಲೆ ಫೋನ್ ಮುಖಾಂತರ ಹೇಳ್ರಿ ಅಥವಾ ಬಂದು ಭೇಟಿಯಾಗಿ ಹೇಳಿದ್ರು ಸಹಿತ ಅವುಗಳನ್ನು ಇನ್ನೂ 4 ದಿವಸದ ಅವುಗಳನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ. ನೀವೇ ಸ್ವಂತ ಒಂದು ಮೀಟಿಂಗ್ ಅನ್ನು ಮಾಡಿ ಏನೇನು ಮಾಡ್ಬೇಕು ಅನ್ನೋದನ್ನ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ 2 ಪಂಗಡ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ಈ ಸರಿ ಅದು ರಿಪೀಟ್ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮ್ಯಾಗ ಐತಿ. ಅದನ್ನ ನೀವೇನು ಮಾಡ್ಕೊಂತೀರ. ಆದ್ರೂ ನಾವು ಕೇಳ್ಪಟ್ಟಿವಿ, ಎಲ್ಲರೂ ಓನಿಗೆ ಒಂದೊಂದು ಡ್ರೆಸ್ ಕೋಡನ್ನು ಮಾಡಿದೀವಿ ಅಂತ ಹೇಳಿದಾರೆ ನಮಗೆ. ಡ್ರೆಸ್ ಕೋಡ್ ಪ್ರಕಾರವಾಗಿ ಯಾರು ಶಾಂತ ರೀತಿಯಿಂದ ಮೆರವಣಿಗೆಗಳಿಗೆ ಭಾಗವಹಿಸ್ತೀರಿ ಆ ತಂಡಕ್ಕೆ ನಾವು ಬಹುಮಾನವನ್ನು ಘೋಷಣೆ ಕೂಡ ಮಾಡಿದೀವಿ ಅಂತ ಹೇಳಿ ನಮಗೆ ಆಯೋಜಕರು ಆಲ್ರೆಡಿ ಹೇಳ್ಬಿಟ್ಟಾರೆ. ಈಗ ಏನು ಚಲೋ ಬಹುಮಾನ ಇಟ್ಟರು ಅಂತ ಹೇಳಿದ್ರು. 50,001 ರೂಪಾಯಿನ ಬಹುಮಾನ, ಪ್ರಥಮ ಬಹುಮಾನ, ಆಮೇಲೆ ಸೆಕೆಂಡ್, ಥರ್ಡ್ ಪ್ರೈಸ್, 3 ಪ್ರೈಸ್ ಇದಾವ ಅಂತ ಹೇಳಿದ್ರು. ಶಾಂತಿಯುತವಾಗಿ ಯಾವ ತಂಡ ವಹಿಸ್ತಿದ್ದಲ್ಲ ಈದ್ ಮಿಲಾದ್ ಹಬ್ಬದೊಳಗೆ ಅವ್ರು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಒಳ್ಳೆಯ ಒಂದು ಕಾರ್ಯಕ್ರಮ ಅದ ಮಾಡಿ, ನಮ್ದು ಒಂದು ನಿಮಗೆ ಸಹಕಾರ ಇರ್ತೈತಿ ಅಂತ ಹೇಳ್ತಾ, ಆಮೇಲೆ ಯಾರು ಕೂಡ DJ-ಯನ್ನ ಇದ್ರೊಳಗೆ ತರುವಂಥದ್ದು ಮಾಡಬಾರ್ದು. ಅದೊಂದು. ಆಮೇಲೆ ನಿಮ್ಮೇನು ಇವ್ರು ಬಂದಿರ್ತಾರಲ್ಲ, ಧರ್ಮ ಬಂದಿರ್ತಾರಲ್ಲ, ಅವ್ರ ಜೊತೆಗೇನೆ ನೀವು ಕರ್ಕೊಂಡು ಹೋಗಿ ನಿಮ್ದೇನು ಹಬ್ಬದ ಆಚರಣೆ ಇದೆಯಲ್ಲ ಅದನ್ನ ಮಾಡ್ಕೊಳಕ್ಕೆ ನಮ್ದೇನು ಅಡ್ಡಿ ಆತಂಕಗಳು ಇರುವುದಿಲ್ಲ. ಅದರ ಮಧ್ಯೆ ಯಾರು ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಮಧ್ಯದಲ್ಲಿ ಯಾರಾದರೂ ಸಣ್ಣ ಪುಟ್ಟ ಕಿರಿಕಿರಿ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಗೊಂಡ್ಬರ್ಬೇಕು. ಇವನು ಅಲ್ಲೆಲ್ಲೇ ಮಾತಾಡ್ಕೊಂಡು ಹೊಡೆಯೋದು, ಬಡಿಯೋದು, ಕಚ್ಚಾಡೋದು ಅವು ಯಾವುದೂ ಮಾಡೋಂಗಿಲ್ಲ. ಈ ಪ್ರಯುಕ್ತವಾಗಿ ಮತ್ತು ಸೋಷಿಯಲ್ ಮೀಡಿಯಾದೊಳಗೆ ಯಾವುದೇ ರೀತಿ ಕೋಮು ಪ್ರಚೋದನೆ ಮಾಡುವಂತಹ ವಿಡಿಯೋಗಳನ್ನಾಗಲಿ ಹೇಳಿಕೆಗಳನ್ನಾಗಲಿ ನೀಡಬಾರ್ದು ಅಂತೇಳಿ ನಮ್ಮ ಕಡೆಯಿಂದ ನಮ್ಮ
CPS ಸಾಹೇಬರು ಮತ್ತು ನಮ್ಮ PSI ಮೇಡಮ್ ಅವರು ಮತ್ತು PSI ಸಾಹೇಬರು ಎಲ್ಲ ಸಮಾಜದವರಿಗೆ ಸ್ವಾಗತಿಸಿದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಈದ್ ಮಿಲಾದ್ ಹಬ್ಬದ ಬಗ್ಗೆ ಶಾಂತಿ ಸಭೆ ಕರೆದಾಗ ಶಾಂತಿ ರಾಮದುರ್ಗದಾಗ ಎಲ್ಲ ಹಬ್ಬಗಳನ್ನು ಶಾಂತಿಯಿಂದ ನಡೆದು ಬಂದೀವು. ಮತ್ತು ಈ ಸರಿ ಸ್ವಲ್ಪ ನಮ್ಮ ಒಂದು 2-3 ವರ್ಷ ಸ್ವಲ್ಪ ತೊಂದರೆ ಭಾಳ ಆತಮ್ಮ. ಸ್ವಲ್ಪ ಸರ್ಕಾರ ಗಣಪತಿ ರೂಲ್ ಚೇಂಜ್ ಮಾಡೋದಾಗಲಿ ಹಿಂಗೆ ಮಾಡೋದು. ಈ ವರ್ಷ ಹಂಗೇನಿಲ್ಲ, ಅವ್ರಿಗೆ ನಮ್ಮ ಒಂದು ತಿಂಗಳ ಸ್ವಲ್ಪ ಡಿಫ್ರೆನ್ಸ್ ಅದ. ಅದಕ್ಕೆ ನಾವು ಈ ವರ್ಷ ಸಿಸ್ಟಮೆಟಿಕ್ ಮಾಡಬೇಕಾದ್ರೆ ಪ್ರೈಸ್ ಇಟ್ಟಾರೆ ನಮ್ಮಲ್ಲಿ ಸರ್. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಅವರವರು ಜಮಾತ್ದವರು ತಮ್ಮ ಜಮಾತದ ಬೋರ್ಡ್ ಹಾಕಿ ಅವರು 63 ಮಕ್ಕಳಿಗೆ ಒಂದು ಡ್ರೆಸ್ ಹಾಕೊಂಡು ಪೂರಿ ಪ್ರಭಾತ್ ಫಿಲಿಮ್ ಮುಗಿಮಟ್ಟ ಸಿಸ್ಟಮೆಟಿಕ್ ಯಾರು ಬರ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್, ಹಿಂಗೆ 3 ಪ್ರೈಸ್ ಇಟ್ಕೊಂತಾರೆ. ಅದರ ಸಲುವಾಗಿ ಈ ಸರಿ ನಮ್ಮ ಪ್ರಭಾತ್ ಫಿಲಿಮ್ ಭಾಳ ಸಿಸ್ಟಮೆಟಿಕ್ ಆಗುವ ಸ್ವಲ್ಪ ಚಾನ್ಸಸ್ ಅದಾವೆ. ಅದಕ್ಕೆ ನಾವು ಎಲ್ಲ ಸಮಾಜದವ್ರಿಗೆ ವಿನಂತಿ ಕೂಡ ಎಲ್ಲರೂ ಕೂಡ ನಾವು ಹಬ್ಬ ಮಾಡ್ಕೊಂಡು ಬಂದು ಮುಂದಾದರೂ ಸರಿಯಾದ ರೀತಿಯಿಂದ ಮಾಡ್ತೀವಿ ಅಂತೇಳಿ ನಮ್ಮ ಹಬ್ಬಕ್ಕೆ ಬರುವಂಥ ಮೌಲಾನಗಳು, ಆಫೀಸರು ಜೊತೆಯಲ್ಲಿ ಕೂಡಿ ನಾವು ಎಲ್ಲ ಪೈಗಂಬರ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಬ್ಬ ಅಂದ್ರೆ ಮುಸಲ್ಮಾನ ಸಮಾಜದ ದೊಡ್ಡ ಹಬ್ಬ ಅಂದ್ರೆ ರಂಜಾನ್ ಬಕ್ರೀದ್ಗಿಂತನೂ ದೊಡ್ಡ ಹಬ್ಬ ಅಂದ್ರೆ ಇದು ಪೈಗಂಬರ ಹುಟ್ಟಿದ ದಿನ. ಅದು ದೊಡ್ಡ ಬದಲಿ ಹಬ್ಬ ಅಂದ್ರೆ ಇದನ್ನ ದೊಡ್ಡ ಹಬ್ಬದು. ಅದಕ್ಕಾಗಿ ಶಾಂತಿಯಿಂದ ನಡೆದುಕೊಳ್ಬೇಕು ಅನ್ನುವಂಥ ರೀತಿಯಿಂದ ಈಗಾಗಲೇ ಮಸೂತಿಯಲ್ಲಿ ಮೌಲಾನ ಆಗಲಿ ಆಲಿಮರು ಆಗಲಿ ಪದೇ ನಮಾಜ್ ಮುಗಿದುಕೊಂಡ್ರೆ 5 ಮಿನಿಟು 10 ಮಿನಿಟು ನಮ್ಮ ಸಮಾಜದ ಬಾಂಧವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದು ಏನಂದ್ರೆ ನಾವು ದಾಲ್ಮಿ ಬಾರಿಸಬಾರ್ದು, ಚಿಲ್ಲರ್ ಬಲ್ಲದಾಗೆ ಓಡಾಡಬಾರ್ದು, ಕುಣಿಬಾರ್ದು, ಶಾಂತಿಯಿಂದ ಈಗ ಪೈಗಂಬರ್ ಹಬ್ಬ ಆಚರಿಸಬೇಕು. ಅಂದ್ರೆ ನಿಜವಾದ ನಾವು ಹಬ್ಬ ಆಚರಿಸಿದಂಗೆ ಆಗ್ತದೆ ಅನ್ನುವಂಥದ್ದು ಸಭೆಯನ್ನು ಈಗಾಗಲೇ ನಮ್ಮ ಮೌಲ್ಯಗಳು ಮುಂಚಿತವಾಗಿ ನಮ್ಮನ್ನು ತಾಕೀತು ಮುಖಾಂತರ ಹೇಳಿದ್ದಾರೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.